ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ಕೊಟ್ಟಿದ್ದೀರಿ. ನಿಮ್ಮೊಂದಿಗೆ ಈ ದಿನ ಪ್ರಾರಂಭಿಸುವುದಕ್ಕಾಗಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ಈ ದಿನವಿಡೀ ನಾವು ಬದುಕಬೇಕೆಂದು ಆಶಿಸುತ್ತಿದ್ದೇವೆ. ದೊಡ್ಡ ದೇವರೇ, ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರತಿದಿನ ಅನುದಿನದ ಧ್ಯಾನ ನೀವು ವೀಕ್ಷಿಸುತ್ತಾ ಇದ್ದೀರಾ? ಎಷ್ಟು ಜನ ವೀಕ್ಷಿಸ್ತಾ ಇದ್ದೀರಿ? ಮನೆಯಲ್ಲಿದ್ದವರೆಲ್ಲರೂ ವೀಕ್ಷಿಸ್ತಾ ಇದ್ದೀರಾ? ಹೋಗ್ಲಿ, ಎಲ್ಲರೂ ಒಂದೇ ಸಾರಿ ಇಲ್ಲದಿದ್ದರೂ ಎಲ್ಲರೂ ತಮ್ಮ ಮೊಬೈಲಲ್ಲಿ ನೋಡಬಹುದು. ಈಗ ಟಿವಿ ಪ್ರೋಗ್ರಾಮಿನ ಹಾಗೆ ಅದೇ ಟೈಮಿಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡುವ ಅಗತ್ಯವಿಲ್ಲ. ಈಗ ಯಾವುದೇ ಗಳಿಗೆಯಲ್ಲಾಗಲಿ ಯೂಟ್ಯೂಬ್ನಲ್ಲಿ ದೇವರ ವಾಕ್ಯ ಲಭ್ಯವಾಗಿರುತ್ತದೆ. ಅನುದಿನದ ಧ್ಯಾನ ಪ್ರತಿ ದಿನ ನಿಮಗೆ ನಾವು ಸಾರುತ್ತಲೇ ಇದ್ದೇವೆ. ಮಾತ್ರವಲ್ಲ, ಮಧ್ಯಾಹ್ನ 3 ಗಂಟೆಗೆ ಎಚ್ಚರಿಕೆ, 9 ಗಂಟೆಗೆ ಕಲ್ವರಿ ಪ್ರತಿಧ್ವನಿ, ಮತ್ತೆ ಮಧ್ಯರಾತ್ರಿ 12 ಗಂಟೆಗೆ ಮನ್ನಾ ಎಂಬ ತೆಲುಗು ಭಾಷೆಯಲ್ಲಿ ಕೆಲವರು ಬಹಳ ಚೆನ್ನಾಗಿ ವೀಕ್ಷಿಸ್ತಿದ್ದಾರೆ. ಅಷ್ಟಕ್ಕೂ ಯಾರೆಲ್ಲ ವೀಕ್ಷಿಸ್ತಿದ್ದಾರೆ ಎಂದು ನಾವು ಗಮನಿಸುವಾಗ ಪುರುಷರು ಹೆಚ್ಚು ವೀಕ್ಷಿಸ್ತಿದ್ದಾರೋ ಯವನಸ್ಥರು ವೀಕ್ಷಿಸ್ತಿದ್ದಾರೋ ಎಂದು ನಾವು ಗಮನಿಸಿ ಈ ಯೂಟ್ಯೂಬ್ ಲಿಸ್ಟ್ ಪ್ರಕಾರ ಅನಲೈಸ್ ಮಾಡಿ ನಾವು ನೋಡಿದಾಗ ಹೆಚ್ಚು ಮಂದಿ ಸ್ತ್ರೀಯರು ವೀಕ್ಷಿಸ್ತಿದ್ದಾರೇನೋ ಅಂದುಕೊಳ್ತಿದ್ದೆ ನಾನು ಈ ಲೆಕ್ಕಾಚಾರ ನೋಡುವುದಕ್ಕಿಂತ ಮುಂಚೆ. ಆದರೆ ನಮ್ಮ ಈ ಪ್ರೋಗ್ರಾಮ್ಸ್ಗಳಲ್ಲಿ 53% ಪುರುಷರೇ ನೋಡ್ತಿದ್ದಾರೆ, 47% ಸ್ತ್ರೀಯರು ನೋಡ್ತಿದ್ದಾರೆ. ಸಹೋದರಿಯರೇ, ಬೆಳಗ್ಗೆ ನಿಮಗೆ ಬಹಳ ಕೆಲಸ ಇರುತ್ತೆ ಅಲ್ವೇ? ಬೆಳಗ್ಗೆ ಅಡಿಗೆ ಕೆಲಸದಲ್ಲಿ ತೊಡಗಿ ವಾಕ್ಯ ಕೇಳುವುದನ್ನು ಬಿಡ್ತಾ ಇದ್ದೀರಾ? ಪ್ರಾರ್ಥನೆ ಬಿಟ್ಟು ಬಿಡ್ತಾ ಇದ್ದೀರಾ? ನೋಡಿ ಪ್ರಿಯರೇ, ಕ್ರಿಸ್ತನಲ್ಲಿ ಪುರುಷ ಎಂಬುದಾಗಿ ಸ್ತ್ರೀ ಎಂಬುದಾಗಿ ಭೇದವಿಲ್ಲ. ವೃದ್ಧರಿಗೂ ದೇವರ ವಾಕ್ಯ ಬೇಕು, ಮಕ್ಕಳಿಗೂ ದೇವರ ವಾಕ್ಯ ಬೇಕು, ಪುರುಷರಿಗೂ ಬೇಕು, ಸ್ತ್ರೀಯರಿಗೂ ಬೇಕು. ಯೇಸು ಕ್ರಿಸ್ತನು ಎಲ್ಲರಿಗೂ ದೇವರಾಗಿದ್ದಾರೆ. ಆತನು ಪುರುಷರ ದೇವರಲ್ಲ, ಸ್ತ್ರೀಯರ ದೇವರೂ ಅಲ್ಲ. ನಮ್ಮ ದೇಶದಲ್ಲಿ ಕೆಲವರಿಗೆ ಪುರುಷರ ದೇವರುಗಳಿದ್ದಾರೆ, ಸ್ತ್ರೀಯರ ದೇವರುಗಳೂ ಇದ್ದಾರೆ. ಆದರೆ ಯೇಸು ಕ್ರಿಸ್ತನು ಎಲ್ಲರನ್ನೂ ಅರಿತವರಾಗಿದ್ದಾರೆ, ಎಲ್ಲರಿಗೂ ಸಹಾಯ ಮಾಡುವ ಆತನಾಗಿದ್ದಾರೆ, ಎಲ್ಲರನ್ನು ಪ್ರೀತಿಸುವವರಾಗಿದ್ದಾರೆ, ಎಲ್ಲರಿಗಾಗಿ ಪ್ರಾರ್ಥಿಸುವವರಾಗಿದ್ದಾರೆ. ಆತನನ್ನು ಅಂಗೀಕರಿಸಿದವರಿಗೆ ಆತನು ತನ್ನ ಮಗನೂ ಮಗಳೂ ಆಗುವ ಅಧಿಕಾರ ಕೊಡುತ್ತಾನೆ ಎಂಬುದಾಗಿ ಕೂಡ ಬೈಬಲ್ನಲ್ಲಿದೆ. ಮಾತ್ರವಲ್ಲ, ಸ್ತ್ರೀಯರು ಬಹಳ ಪ್ರಾಮುಖ್ಯವಾದವರಾಗಿದ್ದಾರೆ. ಸ್ತ್ರೀಯರ ಭಕ್ತಿ ಆಚಾರವಾಗಿರೋದಾದರೆ ಪ್ರಯೋಜನವಿಲ್ಲ, ಮೂಢನಂಬಿಕೆಗಳೊಂದಿಗಿರೋದಾದರೆ ಪ್ರಯೋಜನವಿಲ್ಲ. ನೀವೇನಾದರೂ ನಿಜವಾಗ್ಲೂ ಪ್ರಾರ್ಥನೆ ಮಾಡುವುದಾದರೆ, ಒಬ್ಬ ಮನೆ ಒಡತಿ ಕುಟುಂಬಕ್ಕಾಗಿ ಪ್ರಾರ್ಥಿಸುವ ಸ್ತ್ರೀಯಾಗಿರೋದಾದರೆ ಆ ಕುಟುಂಬಕ್ಕೆ ದೊಡ್ಡ ಆಶೀರ್ವಾದ. ಸೊಲೊಮೋನನು ಬಹಳ ದೊಡ್ಡ ಜ್ಞಾನಿಯಾಗಿದ್ದ. ಆದರೆ ತನ್ನ ಅನುಭವ ಜ್ಞಾನದೊಂದಿಗೆ ಸ್ತ್ರೀಯರ ಕುರಿತಾಗಿ ಬರೆಯುತ್ತಾನೆ. ಯಾಕೆಂದರೆ ಅವನಿಗೆ 700 ಜನ ಸ್ತ್ರೀಯರು ಹೆಂಡತಿಯರಾಗಿದ್ರು, 300 ಜನ ಸ್ತ್ರೀಯರನ್ನು ಉಪಪತ್ನಿಯರನ್ನಾಗಿಟ್ಕೊಂಡಿದ್ದ. 1000 ಜನ ಸ್ತ್ರೀಯರೊಂದಿಗೆ ಅವನು ಇದ್ದುಕೊಂಡು ಗಮನಿಸಿ ನೋಡಿದ್ದೇನೆಂದರೆ ಅವರೊಳಗೆ ಬಹಳ ಸುಂದರವಾದವರು, ಹಾಗೆಯೇ ಅವರೊಳಗೆ ಎಲ್ಲಾ ವಿಷಯಗಳಲ್ಲಿ ಚೆನ್ನಾಗಿ ಪ್ರಾವೀಣ್ಯತೆಯುಳ್ಳಂಥವರು, ರೂಪಶೀಲರು, ಸುಂದರವಾಗಿರುವವರು ಇರುತ್ತಾರೇನೋ. ಆದರೆ ಸೊಲೊಮೋನನು ಬರೆದದ್ದೇನೆಂದರೆ, ಜಗಳಗಂಟಿಯೊಂದಿಗೆ ವಾಸ ಮಾಡುವುದಕ್ಕಿಂತ ಅರಣ್ಯವಾಸಿಯಾಗಿರೋದೇ ಮೇಲು ಅನ್ನುತ್ತಾನೆ. ಕಾಡಿಸುವವಳೊಂದಿಗೆ ಸಂಸಾರ ಮಾಡುವುದಕ್ಕಿಂತ ಮಾಳಿಗೆಯ ಮೇಲೆ ಹೋಗಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋದೇ ಮೇಲು. ಜಗಳಗಂಟಿಯಾಗಿರುವ ಹೆಂಡತಿ ಕುಟುಂಬವನ್ನು ತನ್ನ ಕೈಯಾರೆ ಕೆಡವಿ ಹಾಕಿಕೊಳ್ತಾಳೆ. ಗುಣವತಿಯಾದ ಸತಿ ದೊರಕುವುದು ಅಪರೂಪ. ಅದು ಮುತ್ತು ರತ್ನಗಳಿಗಿಂತಲೂ ಶ್ರೇಷ್ಠವಾಗಿದೆ. ಜ್ಞಾನೋಕ್ತಿಗಳನ್ನು ನೀವೆಲ್ಲರೂ ಓದಿರಿ, ಪುರುಷರು ಕೂಡ ಓದಿರಿ. ದಿನಕ್ಕೆ 1 ಅಧ್ಯಾಯದಂತೆ ಓದುವುದಾದರೆ 31 ದಿನಗಳಲ್ಲಿ, ಅಂದರೆ ತಿಂಗಳಿಗೊಂದು ಸಾರಿ ಜ್ಞಾನೋಕ್ತಿ ಓದಿ ಮುಗಿಸಬಹುದು. ಪ್ರತಿದಿನ ಓದುವುದಾದರೆ, ಅಂದರೆ ಪ್ರತಿದಿನ ಬೇರೆ ಯಾವುದೇ ಪುಸ್ತಕ ಬೈಬಲಲ್ಲಿ ಓದಿದ್ರೂ ಕೂಡ ಅದರೊಂದಿಗೆ ನಾವು ಊಟ ಮಾಡುವಾಗ ನಂಚಿಕೊಳ್ಳುವುದಕ್ಕಾಗಿ ಪಕ್ಕದಲ್ಲಿ ಏನಾದರೂ ಪಿಕ್ಕಲ್ ಅಂತ ಇಡ್ತೇವಲ್ಲವೇ, ಹಾಗೆಯೇ ಜ್ಞಾನೋಕ್ತಿಗಳು ಬಹಳ ರುಚಿಕರವಾಗಿರ್ತವೆ. ಉಪ್ಪುಪ್ಪಾಗಿ, ಖಾರಖಾರವಾಗಿ, ಸಿಹಿಯಾಗಿರ್ತವೆ. ಪ್ರತಿದಿನ ಜ್ಞಾನೋಕ್ತಿಗಳನ್ನು ಓದುವಾಗ ಎಷ್ಟೋ ಬುದ್ಧಿಮಾತುಗಳನ್ನು ಕಲಿತು ಜ್ಞಾಪಕದಲ್ಲಿಟ್ಕೊಳ್ಳಬಹುದು. ವರ್ಷದಲ್ಲಿ 12 ಸಾರಿ ಓದಿ ಮುಗಿಸಬಹುದು. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು.
ಕೊನೆಯದಾಗಿ ಸೊಲೊಮೋನನು ಒಂದು ಮಾತು ಹೇಳಿ ಮುಗಿಸುತ್ತಾನೆ. ಅದೇನೆಂದರೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆ, ಮೂಢಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ಅಂತೆ. ಜ್ಞಾನ ಅನ್ನುವಾಗ ಇಲ್ಲಿ ಆ ಪುಸ್ತಕಗಳನ್ನು ಓದುವುದರಿಂದ ಬರುವಂತಹ ಜ್ಞಾನವಲ್ಲ, IAS ಓದುವುದರಿಂದ ಬರುವಂತಹ ಜ್ಞಾನವಲ್ಲ, PhD ಮಾಡುವುದರಿಂದ ಬರುವಂತಹ ಜ್ಞಾನವಲ್ಲ. ಅದಕ್ಕೆ ನಾಲೆಡ್ಜ್ ಅನ್ನುತ್ತಾರೆ. ಯು ವಿಲ್ ಬಿ ನೋಯಿಂಗ್ ಅಬೌಟ್ ಮೆನಿ ಥಿಂಗ್ಸ್. ಅನೇಕ ವಿಷಯಗಳನ್ನು ಕಲಿತುಕೊಂಡು ಅದರಲ್ಲಿ ಪ್ರವೀಣರಾಗುತ್ತಾರೆ. ದಟ್ ಈಸ್ ಎಜುಕೇಶನ್. ಆದರೆ ಈ ಜ್ಞಾನ ಮೇಲಿನಿಂದ ಇಳಿದು ಬಂದ ಜ್ಞಾನ, ಅದು ಶುದ್ಧವಾದ ಜ್ಞಾನ. ಅದು ಸುಲಭವಾಗಿ ವಿಧೇಯತೆ ತೋರಿಸುತ್ತೆ, ಪವಿತ್ರವಾದದ್ದಾಗಿರುತ್ತೆ. ಅದು ದೇವರು ಕೊಟ್ಟ ಜ್ಞಾನವಾಗಿರುತ್ತೆ. ಯುಕ್ತಿಗಳಿಗೆ ಕೆಲವರು ಜ್ಞಾನ ಅಂದುಕೊಳ್ತಾರೆ. ಕುಯುಕ್ತಿಗಳು ಜ್ಞಾನವಲ್ಲ, ಅವು ತಂತ್ರಗಳು. ಹಾಗೂ ಯುಕ್ತಿಗಳನ್ನು ಉಪಯೋಗಿಸ್ತಾರೆ, ಅವು ಲೋಕದ ಜ್ಞಾನ. ಅವು ತಪ್ಪಿಸಿಕೊಳ್ಳುವುದಕ್ಕಾಗಿ ಆಯಾ ಸಂದರ್ಭದಲ್ಲಿ ಆಡುವ ಸುಳ್ಳುಗಳಾಗಿರ್ತವೆ, ಮೋಸ ಆಗಿರುತ್ತೆ. ಅದಕ್ಕೆ ಜ್ಞಾನ ಅಂದುಕೊಳ್ತಾರೆ. ಆದರೆ ಅದೇ ಬಹಳ ನಷ್ಟವನ್ನುಂಟು ಮಾಡುತ್ತೆ. ಸುಳ್ಳು ಎಷ್ಟೊತ್ತು ಮುಚ್ಚಿಡ್ಲಿಕ್ಕಾಗುತ್ತೆ? ನಿಜ ಯಾವಾಗಲೂ ನಿಜವಾಗಿರುತ್ತೆ. ನಿಜ ಕೆಂಡದಂತಿರುತ್ತೆ ಅಲ್ಲವೇ? ದೇವರು ಕೊಟ್ಟ ಜ್ಞಾನ ಇದು. ಸೊಲೊಮೋನನು ಕೇಳ್ತಾನೆ, ನನಗೆ ಜ್ಞಾನ ಬೇಕೆಂದು. ದೇವರು ಅವನಿಗೆ ಅದನ್ನು ಕೊಡ್ತಾರೆ. ದೇವರ ವಿಷಯದಲ್ಲಿ ನೋಡಬೇಕಾದ್ರೆ ಯೇಸುಕ್ರಿಸ್ತನಿಗೆ ಮತ್ತೊಂದು ಹೆಸರೇ ಜ್ಞಾನವಾಗಿದೆ. ಆತನೇ ಹೇಳಿದ್ದಾರೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಬೇಕಾದರೆ ನನ್ನನ್ನು ಬೇಡಿಕೊಳ್ಳಲಿ, ನಾನು ಧಾರಾಳವಾಗಿ ಕೊಡ್ತೇನೆಂದಿದ್ದಾರೆ. ಪ್ರತಿ ಸ್ತ್ರೀಗೂ ಬೇಕಾದದ್ದು ಕೇವಲ ಅಡಿಗೆ ಮಾಡುವ ಜ್ಞಾನವಲ್ಲ. ಪ್ರತಿ ಸ್ತ್ರೀ ಎಷ್ಟು ಸಂಪಾದಿಸುತ್ತಾಳೆ ಎನ್ನುವುದು ಬೇಕಾಗಿಲ್ಲ, ಎಷ್ಟು ಅಲಂಕರಿಸಿಕೊಳ್ತಾಳೆ ಎನ್ನುವಂಥದ್ದು ಬೇಕಾಗಿಲ್ಲ. ಸ್ತ್ರೀಗೆ ಬೇಕಾದದ್ದು ಜ್ಞಾನ. ವಿವಾಹವಾದ ನಂತರ ಅಂತಹ ವ್ಯಕ್ತಿಗೆ ಬೇಕಾದದ್ದು, ಇರಬೇಕಾದದ್ದು ದೈವಿಕವಾದ ಜ್ಞಾನ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಮದುವೆಯಾದ ನಂತರ ಮನೆ ಕಟ್ಟಿಕೊಳ್ಳುವುದು ಅಂದ್ಕೊಳ್ತೀರಾ? ಮನೆ ಎಂದು ನಾವು ಕರೆಯುವಾಗ ಇಟ್ಟಿಗೆಯಿಂದ ಕಟ್ಟುವುದಕ್ಕೆ ಮನೆ ಅನ್ನುತ್ತೇವೆ. ಆದರೆ ಗೃಹ, ಹೋಮ್, ಅದು ಮನುಷ್ಯರ ಹೃದಯಗಳನ್ನು ಒಟ್ಟಿಗೆ ಜೋಡಿಸಿ ಏಕ ಮನಸ್ಸಿನೊಂದಿಗೆ ಕುಟುಂಬದಲ್ಲಿ ಸಾಮರಸ್ಯವಾಗಿ ಆನಂದಕರವಾಗಿ ಗಂಡ, ಹೆಂಡತಿ, ಮಕ್ಕಳು, ಒಂದು ವೇಳೆ ಹಿರಿಯರು, ತಂದೆ ತಾಯಿಗಳು, ಅತ್ತೆ ಮಾವಂದಿರು ಅವರೊಂದಿಗೆ ಸಂತೋಷದಿಂದ ಸಾಮರಸ್ಯದಿಂದ ಇರುವಂಥದ್ದಾಗಿದೆ. ಭೇದ ಹುಟ್ಟಿಸುವಂಥದ್ದು, ವಿಭಜನೆಗಳನ್ನು ಹುಟ್ಟಿಸುವಂಥದ್ದು, ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಂಡು ವಿಭಜನೆ ಉಂಟು ಮಾಡುವಂಥದ್ದು ಆ ಮೂಢಳು ಮಾಡುವ ಕೆಲಸವಾಗಿರುತ್ತೆ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಮೂಢಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ನೋಡಿ ಪ್ರಿಯರೇ, ಜ್ಞಾನವುಳ್ಳಂತಹ ಸ್ತ್ರೀ ಯಾವಾಗಲೂ ತನ್ನ ಜ್ಞಾನದ ನಿಮಿತ್ತ ಆಲೋಚಿಸಿ ಬಾಯಿ ತೆರೆಯುತ್ತಾಳಂತೆ. ಯಾವಾಗ ಏನ್ ಮಾತಾಡಬೇಕೋ ಅಷ್ಟೇ ಮಾತಾಡ್ತಾಳೆ. ಆ ಜ್ಞಾನವಂತೆಯು ಯಾವ ರೀತಿಯಾಗಿರುತ್ತಾಳೆ ಎಂಬುದಾಗಿ 31ನೇ ಅಧ್ಯಾಯ ಬೇಕಾದರೆ ಈ ದಿನ ಪೂರ್ತಿಯಾಗಿ ಓದಿ ನೋಡಿರಿ. ಅದೆಲ್ಲ ನಾವು ಹೇಳಲಿಕ್ಕಾಗಲ್ಲ, ಅನುದಿನದ ಧ್ಯಾನದಲ್ಲಿದ್ದೇವಲ್ಲವೇ? ಒಂದು 14 ಮಿನಿಟ್ಸ್ 15 ಮಿನಿಟ್ಸಲ್ಲಿ ಮುಗಿಸಿಕೊಳ್ತೇವಲ್ಲವೋ? ಇದು ನಿಮಗೆ ದಿನವಿಡೀ ಧ್ಯಾನಿಸಿಕೊಳ್ಳುವುದಕ್ಕಾಗಿ ಬಹಳ ಚೆನ್ನಾಗಿ ಇರುವ ಅಧ್ಯಾಯ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಮೂಢಳು ಅದನ್ನು ಸ್ವಂತ ಕೈಯಿಂದ ತನ್ನ ಮನೆಯನ್ನು ಮುರಿದು ಬಿಡುವಳು. ಜ್ಞಾನವುಳ್ಳಂತಹ ಸ್ತ್ರೀ ಕುಟುಂಬ ಕಟ್ಟಿಕೊಳ್ಳುತ್ತಾಳೆ, ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸುತ್ತಾಳೆ, ಗಂಡನಿಗೆ ವಿಧೇಯತೆ ತೋರಿಸುತ್ತಲೇ ಜ್ಞಾನೋಪದೇಶವನ್ನು ಮಾಡಿಕೊಳ್ಳುತ್ತಾಳೆ. ಸಾತ್ವಿಕವಾದ ಮನಸ್ಸಿನೊಂದಿಗೆ ಗಂಡನಿಗೆ ಸಹಕರಿಸುತ್ತಾಳೆ. ಗಂಡನಲ್ಲಿ ಲೋಪಗಳಿರುವುದಾದರೆ, ತಪ್ಪುಗಳಿರುವುದಾದರೆ ಅವುಗಳನ್ನು ಎತ್ತಿ ತೋರಿಸಿ ವಿಮರ್ಶಿಸುವಂತಹ ಸ್ತ್ರೀಯಾಗಿರುವುದಿಲ್ಲ. ಆದರೆ ಅವುಗಳನ್ನು ಜ್ಞಾನಯುಕ್ತವಾಗಿ ತನ್ನ ಗಂಡನು ಅರ್ಥ ಮಾಡಿಕೊಳ್ಳುವ ಹಾಗೆ ತನ್ನ ಗಂಡನಿಗೆ ಸಂಪರ್ಕಿಸುತ್ತಾಳೆ, ಅವನಿಗೆ ಸಹಕರಿಸುತ್ತಾಳೆ, ತನ್ನ ಗಂಡನೊಂದಿಗೆ ಸೇರಿ ಪ್ರಾರ್ಥಿಸುತ್ತಾಳೆ. ಬೆಳಗ್ಗೆ ಬೇಗ ಎದ್ದಿ ದೇವರ ಸನ್ನಿಧಿಯಲ್ಲಿ ಕುಟುಂಬಕ್ಕೋಸ್ಕರ ಆಹಾರವನ್ನು ಸಿದ್ಧಪಡಿಸಿಕೊಳ್ಳುತ್ತಾಳೆ. ದೇವರ ಸನ್ನಿಧಿಯಲ್ಲಿ ತನ್ನ ಹೃದಯವನ್ನೇ ಸಿದ್ಧಪಡಿಸಿಕೊಳ್ಳುತ್ತಾಳೆ. ಮಕ್ಕಳಿಗೆ ದೇವರ ವಾಕ್ಯದ ಉಪದೇಶ ಮಾಡುತ್ತಾಳೆ. ಗಂಡ ಹೆಂಡತಿಯರಿಬ್ಬರು ಏಕ ಮನಸ್ಸುಳ್ಳವರಾಗಿರುವ ಹಾಗೆ ಎಲ್ಲಾ ವಿಷಯಗಳಲ್ಲಿ ಸಹಕರಿಸುತ್ತಾಳೆ. ದೇವರಲ್ಲಿ ಭಯಭಕ್ತಿಯುಳ್ಳವಳಾಗಿ ಗಂಡನಿಗೆ ಯಜಮಾನನೆಂದು ಭಾವಿಸಿ ಅವನಿಗೆ ವಿಧಿಯಳಾಗುತ್ತಾಳೆ. ಒಂದು ವೇಳೆ ಗಂಡ ದುರ್ಮಾರ್ಗಿಯಾಗಿರೋದಾದರೆ, ತಪ್ಪಾದ ವ್ಯಕ್ತಿಯಾಗಿರೋದಾದರೆ ಅವನನ್ನು ಬಿಟ್ಟು ಬಿಡಬೇಕೆಂದು ಕೋರುವುದಿಲ್ಲ, ಆದರೆ ಅವನನ್ನು ರಕ್ಷಿಸಿಕೊಳ್ಳಬೇಕೆಂದು ಕೋರುತ್ತಾಳೆ. ಆಕೆ ತನ್ನ ಅವಿಶ್ವಾಸಿಯಾಗಿರುವ ಗಂಡನನ್ನು ತನ್ನ ನಂಬಿಕೆಯಿಂದಲೇ ಗೆಲ್ಲುವುದಕ್ಕಾಗಿ ಪ್ರಯಾಸ ಪಡುತ್ತಾಳೆ. ನಾನು ಹೇಳ್ತಿದ್ದೇನಲ್ಲವೇ? ನೀವು ಕೇಳ್ತಿದ್ದೀರಲ್ಲವೇ?
ಸಹೋದರಿಯರೇ, ನಿಮಗೆ ಯಾರಾದರೂ ಅವಿಶ್ವಾಸಿಯಾದ ಗಂಡನಿದ್ದಾರೋ? ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೆ ಆಶೀರ್ವಾದಕರವಾಗಿದ್ದಾರೋ? ಅವಿಶ್ವಾಸಿಯಾದ ನಿಮ್ಮ ಗಂಡ ನಿಮ್ಮ ಒಂದು ಮಾತಿನ ಮೇರೆಗೆ, ಮಾದರಿಯ ಮೇರೆಗೆ, ಪ್ರವರ್ತನೆಯ ಮೇರೆಗೆ ನೀವು ನಂಬಿದ ದೇವರು ಬಹಳ ದೊಡ್ಡ ದೇವರಾಗಿದ್ದಾರೆಂದು ನಿಮ್ಮ ಕಡೆಗೂ ನೀವು ನಂಬಿರುವ ದೇವರ ಕಡೆಗೆ ತಿರುಗುವುದಕ್ಕೂ ಆಶಿಸುವಂಥವರಾಗಿದ್ದಾರೋ? ಹೌದು ಪ್ರಿಯರೇ, ಎಷ್ಟೋ ಜನ ಈ ದಿನ ದೇವರ ವಾಕ್ಯಕ್ಕೆ ವಿಧೇಯರಾಗದೇ ಇರುವಂಥವರು, ದೇವರ ವಾಕ್ಯ ಬೇಡ ಅನ್ನುವಂಥವರು, ದೇವರ ಮಾತು ಕೇಳದೇ ಇರುವಂಥವರು, ದೇವರನ್ನು ನಂಬಿದ್ದೇನೆ ಎಂದು ಹೇಳಿಕೊಳ್ಳುವ ಹೆಂಡತಿಯ ನಿಮಿತ್ತವಾಗಿ, ಆಕೆಯ ಮಾತಿನ ನಿಮಿತ್ತವಾಗಿ, ಆಕೆಯ ಪ್ರವರ್ತನೆಯ ನಿಮಿತ್ತವಾಗಿ, ಆಕೆಯಲ್ಲಿರುವ ದೀನತೆ ಹಾಗೂ ಯಥಾರ್ಥತೆಯ ನಿಮಿತ್ತವಾಗಿ, ಮಾತ್ರವಲ್ಲದೆ ಆಕೆಯಲ್ಲಿರುವ ನಂಬಿಗಸ್ತಿಕೆಯ ನಿಮಿತ್ತವಾಗಿ ಆಕೆಯ ಗಂಡ ಆಕೆಗೆ ಹೊಗಳಿ, ನೀನು ನಂಬಿದ ದೇವರು ನನಗೂ ಬೇಕು ಎಂದು ಕೇಳುವಂತಹ ಸಾಕ್ಷಿಗಳು ನಾವು ಎಷ್ಟೋ ಜನರಿಂದ ಕೇಳ್ತಿದ್ದೇವೆ. ಸ್ತ್ರೀಯರು ಪ್ರಾರ್ಥಿಸುವಾಗ ಅದ್ಭುತಗಳು ನಡೆಯುತ್ತವೆ. ತಾಯಿಯ ಪ್ರಾರ್ಥನೆ ಮಕ್ಕಳನ್ನು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡುತ್ತೆ. ತಾಯಿಯ ಆಶೀರ್ವಾದಗಳು, ತಾಯಿಯ ನಡೆಸುವಿಕೆ, ತಾಯಿಯ ಕಲಿಸುವಿಕೆ ಮಕ್ಕಳಿಗೆ ದೊಡ್ಡ ಕಾರ್ಯಗಳನ್ನು ಕಲಿಸುತ್ತವೆ. ಫಸ್ಟ್ ಟೀಚರ್ ನೀವೇ ಆಗಿರುತ್ತೀರಿ. ಮಾಸ್ಟರ್ ಅವರು ಅವರಿಗೆ ಪಾಠಗಳನ್ನು ಕಲಿಸಬಹುದೇನೋ, ಬೇಕಾದರೆ ಅಲ್ಫಾಬೆಟ್ಸ್ ಹೇಳ್ತಾರೆ, ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾರೆ, ಲೌಕಿಕ ಸಂಗತಿಗಳ ಬಗ್ಗೆ ಹೇಳಿ ಸ್ಟಡಿ ಮಾಡ್ತಾರೇನೋ. ಆದರೆ ಒಂದು ಮಗುವಿನ ಕ್ಯಾರೆಕ್ಟರ್ ಬಿಲ್ಡ್ ಮಾಡುವಂಥದ್ದು, ಆ ಮಗುವಿನ ಪ್ರವರ್ತನೆಯನ್ನು ಚೆನ್ನಾಗಿ ತಿದ್ದಿ ಸರಿಪಡಿಸುವಂಥದ್ದು ತಾಯಿಯೇ. ಹಸುಕೂಸಾಗಿ ಆ ಮಗು ನಿಮ್ಮ ಮಡಿಲಲ್ಲಿರುವಾಗಲೇ ನಿಮ್ಮ ಕೈ ಹಿಡಿದುಕೊಂಡು ನಡೆಯುವವರೆಗೂ ಆ ಮಗು ನಿಮ್ಮಿಂದ ಎಷ್ಟೋ ಪಾಠಗಳನ್ನು ಕಲಿತುಕೊಳ್ಳುತ್ತೆ. ತಾಯಿಯ ಸ್ವರವನ್ನು ಮಗು ತಕ್ಷಣವೇ ಗುರುತಿಸುತ್ತದೆ. ಮೊಟ್ಟ ಮೊದಲ ಸ್ವರ ಮಗು ಗುರುತಿಸುವಂಥದ್ದು ತಾಯಿಯ ಸ್ವರವೇ. ಗರ್ಭದಲ್ಲಿರುವಾಗಲೇ ಅದಕ್ಕೆ ವಾಟ್ ಈಸ್ ಯುವರ್ ಮದರ್ ಟಂಗ್ ಎಂದು ಕೇಳ್ತಾರೆ. ಅದಕ್ಕಾಗಿ ತಾಯಿಯ ಒಂದು ಭಾಷೆ ಕಲಿತುಕೊಳ್ಳುತ್ತೆ, ಹಾಗೂ ತಾಯಿಯ ಸ್ವಭಾವಗಳನ್ನು, ತಾಯಿಯ ಅಭ್ಯಾಸವನ್ನು ಹಾಗೂ ತಾಯಿಯ ಪದ್ಧತಿಗಳನ್ನು ಮಗು ಅನುಸರಿಸುತ್ತಾ ಇರೋದ್ರಿಂದ ಅದಕ್ಕೆ ತಾಯಿ ತನ್ನ ಪ್ರವರ್ತನೆ ಬಹು ಜಾಗರೂಕಳಾಗಿ ನೋಡಿಕೊಳ್ತಾಳೆ. ಜ್ಞಾನವಂತೆಯು ತನ್ನ ಮಕ್ಕಳಿಗೆ ಆಟಂಕವಾಗಿರಲಾರದಂತೆ ಮೊದಲು ತನ್ನ ಪ್ರವರ್ತನೆಯನ್ನು ಸರಿಪಡಿಸಿಕೊಂಡು ತನ್ನ ಮಕ್ಕಳಿಗೂ ಕೂಡ ಕಲಿಸುತ್ತಾಳೆ. ನೀವು ಪ್ರಾರ್ಥಿಸ್ತಿದ್ದೇವೆ ಎಂದು ಹೇಳ್ತಾ ಇದ್ದೀರೇ ಹೊರತು, ನೀವು ಪ್ರಾರ್ಥಿಸ್ತಾ ಇದ್ದೀರಿ ಎಂಬ ಸಂಗತಿ ನಿಮ್ಮ ಸುತ್ತಲಿರುವವರು ನಂಬುತ್ತಾ ಇದ್ದಾರೋ, ಹೇಳ್ತಿದ್ದಾರೋ, ಒಪ್ಪಿಕೊಳ್ತಾ ಇದ್ದಾರೋ? ಪ್ರಾರ್ಥನೆ ನಿಮ್ಮನ್ನು ಮಾರ್ಪಡಿಸುತ್ತದೆ ಹಾಗೂ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಪ್ರತಿಸ್ಪಂದಿಸುತ್ತದೆ, ಇಲ್ಲವೇ ಪ್ರತಿಬಿಂಬಿಸುತ್ತಿದೆ ಎಂದು ಹೇಳಬಲ್ಲೀರಾ? ಪ್ರಾರ್ಥಿಸುವವರು ಎಚ್ಚರವಾಗಿರುತ್ತಾರೆ, ಪ್ರಾರ್ಥಿಸುವವರು ನಂಬಿಕೆಯುಳ್ಳವರಾಗಿರುತ್ತಾರೆ, ಪ್ರಾರ್ಥಿಸುವವರು ಪ್ರೀತಿಯುಳ್ಳವರಾಗಿರುತ್ತಾರೆ, ಪ್ರಾರ್ಥಿಸುವವರು ಜ್ಞಾನಯುಕ್ತವಾಗಿ ಪ್ರವರ್ತಿಸುತ್ತಾರೆ, ಎಲ್ಲಾ ವಿಷಯಗಳಲ್ಲಿ ಜ್ಞಾನವುಳ್ಳವರಾಗಿರುತ್ತಾರೆ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆ, ಅಂದರೆ ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುತ್ತಾಳೆ, ತನ್ನ ಮಕ್ಕಳನ್ನು ದೇವರ ಭಯದಲ್ಲಿ ಬೆಳೆಸುತ್ತಾಳೆ. ಆದರೆ ಒಂದು ವೇಳೆ ಮೂಢಳಾಗಿರೋದಾದರೆ, ಜಗಳಗಂಟಿಯಾಗಿರೋದಾದರೆ, ಆ ಲೌಕಿಕ ವೇಷ ಭಾಷೆಗಳಿಗೆ ಅವಕಾಶ ಕೊಟ್ಟು, ಅಲಂಕಾರಕ್ಕೆ ಅವಕಾಶ ಕೊಟ್ಟು, ದುಡ್ಡಿಗೆ ಅವಕಾಶ ಕೊಟ್ಟು, ಆಡಂಬರಕ್ಕೆ ಅವಕಾಶ ಕೊಟ್ಟು, ಒಂಥರ ಸೋಮರಿಯಾದ ಸ್ತ್ರೀಯಾಗಿರುವುದಾದರೆ, ಜಗಳವಾಡುವಂತಹ ಸ್ತ್ರೀಯಾಗಿರುವುದಾದರೆ, ಅಯ್ಯೋ ಅಂತಹ ಮನೆಗೆ ಎಷ್ಟೋ ಕೇಡು. ಅಂತಹ ಕುಟುಂಬ ಕುಸಿದು ಬೀಳುತ್ತೆ, ಆ ಗಂಡ ಬೇಸತ್ತು ಹೋಗ್ತಾನೆ, ಆ ಕುಟುಂಬ ಮುರಿದು ಹೋಗ್ತದೆ. ಅಂತಹ ಕುಟುಂಬದಲ್ಲಿ ಹುಟ್ಟಿರುವ ಮಕ್ಕಳು ಎಷ್ಟೋ ಅವರು ದುಃಖದಿಂದಲೂ ವೇದನೆಯಿಂದಲೂ ತುಂಬಿಕೊಂಡವರಾಗಿ ದಾರಿ ತೋರಿಸುವವರಿಲ್ಲದೆ ಚೆದರಿ ಹೋಗ್ತಾರೆ. ತಾಯಂದಿರೇ, ನಿಮ್ಮ ಮಕ್ಕಳನ್ನು ಕ್ರಿಸ್ತನಿಗಾಗಿ ಸಂಪಾದಿಸಿಕೊಳ್ಳಿರಿ. ಸಹೋದರಿ, ನಿಮ್ಮ ಕುಟುಂಬವನ್ನು ಕ್ರಿಸ್ತನಿಗೋಸ್ಕರ ಕಟ್ಟಿಕೊಳ್ಳಿರಿ. ನಿಮ್ಮ ಗಂಡನೊಂದಿಗೆ ಐಕ್ಯವಾಗಿರಿ. ನಿಮ್ಮ ಗಂಡನ ರಕ್ಷಣೆಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಗಂಡನ ವಿಷಯದಲ್ಲಿ ತಾಳ್ಮೆಯುಳ್ಳವರಾಗಿರಿ. ದೇವರ ಪಾದಗಳನ್ನು ಹಿಡಿದುಕೊಳ್ಳುವುದಾದರೆ ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ನಾಬಾಲನು ಎಂಬ ಒಬ್ಬ ಮೂರ್ಖನಿದ್ದನು. ಅವನ ಹೆಂಡತಿಯಾದ ಅಬಿಗೈಲಳು ಸುಂದರಿಯೂ ಸುಬುದ್ಧಿಯುಳ್ಳವಳಾಗಿದ್ದಳು. ಆದರೆ ಆಕೆ ಗಂಡ ಒಬ್ಬ ಮೂರ್ಖನೂ ಕುಡುಕನೂ ಹಾಗೂ ದುಷ್ಟನೂ ಆಗಿದ್ದ. ಅವನು ಸಾಯಬೇಕೆಂದು ಕೋರಿಕೊಳ್ಳಲಿಲ್ಲ, ಆದರೆ ಅವನಿಗಾಗಿ ದೇವರ ಪಾದಗಳನ್ನು ಹಿಡಿದುಕೊಳ್ಳುವಂತೆ, ನನ್ನ ಈ ಗಂಡನ ದೋಷ ನನ್ನ ದೋಷವೆಂದು ಪರಿಗಣಿಸಿ ಈ ನನ್ನ ಗಂಡನನ್ನು ಸಾಯಿಸಬೇಡ ದೇವರೇ ಎಂದು ಬೇಡಿಕೊಳ್ತಾಳೆ. ಹೌದು, ಗಂಡ ಹೆಂಡತಿಯರು ಒಬ್ಬರೇ ಅಲ್ಲವೋ? ಗಂಡನ ಆಸ್ತಿಯ ಮೇಲೆ ಹೆಂಡತಿಗೆ ಹಕ್ಕಿರುತ್ತದಲ್ಲವೋ? ಹೆಂಡತಿ ನಿಮಗೆ ಸ್ವಂತವಾಗುತ್ತಾಳಲ್ಲವೋ? ಹಾಗಾಗಿ ಗಂಡನ ದುಷ್ಟತ್ವದಲ್ಲಿ ಹೆಂಡತಿಯರಾಗಿ ನೀವು ಪಾಲುಗಾರರಾಗದೆ, ಗಂಡನ ಪಾಪಗಳ ವಿಷಯದಲ್ಲಿಯೂ ಕೂಡ ನೀವು ಜವಾಬ್ದಾರಿಯುತರಾಗಿ ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆ ಕೋರಿಕೊಳ್ಳದೇ ಇದ್ದರೆ ಪ್ರಯೋಜನವೇನು? ದೇವರೇ, ನನ್ನ ಕುಟುಂಬ ಕಟ್ಟಿಕೊಳ್ಳುವ ಜ್ಞಾನ ನನಗೆ ದಯಪಾಲಿಸಿರಿ ಎಂದು ಸಹೋದರಿಯರೇ, ನೀವು ಯಾವ ಸ್ಥಳದಿಂದ ವೀಕ್ಷಿಸುತ್ತಾ ಇದ್ದೀರೋ,
ಈ ದಿನ ಅದೇನೋ ಭಾರವಾಗಿ ಪ್ರತ್ಯೇಕವಾಗಿ ಸ್ತ್ರೀಯರಿಗೋಸ್ಕರ ಪ್ರಾರ್ಥಿಸುತ್ತಿರುವಾಗ ದೇವರು ಕೊಟ್ಟಿರುವ ಈ ಸಂದೇಶ ಒದಗಿಸುತ್ತಿದ್ದೇನೆ. ನೀವು ಕೂಡ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆ ಮನವಿಗಳನ್ನು, ನೀವಿರುವ ಸ್ಥಿತಿಯನ್ನು, ಪರಿಸ್ಥಿತಿಯನ್ನು 8939731313 ನಂಬರ್ಗೆ, ಇಲ್ಲವೇ ಇತರ ದೇಶದಿಂದ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ವಾಟ್ಸಪ್ ಮೆಸೇಜ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸೋಣ. ನಿಮ್ಮ ಕುಟುಂಬ ಈಗಾಗಲೇ ಚದರಿ ಹೋಗಿರೋದಾದರೆ ನಿಮ್ಮ ಪ್ರಾರ್ಥನೆ ನಿಮ್ಮ ಕುಟುಂಬವನ್ನು ಕಟ್ಟುತ್ತೆ. ನಿಮಗಾಗಿ ನಾವು ಕೂಡ ಪ್ರಾರ್ಥಿಸ್ತೇವೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕುಟುಂಬಗಳು ಒಡೆದು ಹೋಗ್ತಿವೆ ದೇವರೇ. ಸೈತಾನನು ಕುಟುಂಬ ವ್ಯವಸ್ಥೆಯ ಮೇಲೆ ತಂದೆಯೇ ಪರಮಾಧಿಕಾರ ಚಲಾಯಿಸುತ್ತಾ ಗಂಡ ಹೆಂಡತಿಯರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಉಂಟು ಮಾಡುತ್ತಾ ಕುಟುಂಬವನ್ನು ಚದುರಿಸಿ ಬಿಡುವುದಕ್ಕಾಗಿ, ಕುಟುಂಬವನ್ನು ಕೆಡವಿ ಹಾಕುವುದಕ್ಕಾಗಿ, ವಿಚ್ಛೇದನ ಅಂತ ಹೇಳಿ ಬೇರ್ಪಡಿಸುವಂತಹ ಸೈತಾನನ ಎಲ್ಲಾ ಪ್ರಯತ್ನಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧಿಸುತ್ತೇವೆ. ಈ ದಿನ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೆ, ಯಾವ ಸಹೋದರಿಯ ಮನಸ್ಸಲ್ಲಿ ಮನೋವೇದನೆ ಇದೆಯೋ, ಕುಟುಂಬ ಒಡೆದು ಹೋಗುವ ಪರಿಸ್ಥಿತಿಯಲ್ಲಿ, ಬೇರ್ಪಡುವಂತಹ ಪರಿಸ್ಥಿತಿಯಲ್ಲಿದೆಯೋ, ಅಂಥವರಿಗೆ ಒಂದು ಸಾರಿ ದರ್ಶಿಸಿ, ದಯತೋರಿಸಿ, ಪರಿಶುದ್ಧಾತ್ಮನ ಕಾರ್ಯಗಳನ್ನು ನಡೆಸಿ, ಗಂಡ ಹೆಂಡತಿಯರಿಬ್ಬರೂ ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆ ಹೊಂದಿಕೊಂಡು ತಮ್ಮ ಕುಟುಂಬ ಕಟ್ಟಿಕೊಳ್ಳುವ ಹಾಗೆ ಪರಿಶುದ್ಧಾತ್ಮನ ಸಹಾಯ ಒದಗಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಹೇಳಿದನಲ್ಲವೇ 8939731313 ನಂಬರ್ಗೆ ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಯಪಡಿಸಿರಿ. ನಿಮಗಾಗಿ ವಿಶೇಷವಾಗಿ ಪ್ರಾರ್ಥಿಸ್ತೇವೆ. ನಿಮ್ಮ ಕುಟುಂಬವನ್ನು ದೇವರು ಕಟ್ಟುತ್ತಾರೆ, ದೇವರು ಆಶೀರ್ವದಿಸುತ್ತಾರೆ, ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡ್ತಾರೆ. ನಂಬಿಕೆ ಇಡಿರಿ, ದೇವರ ಪಾದ ಹಿಡಿದುಕೊಳ್ಳಿರಿ. ನಿಮಗಾಗಿ ಪ್ರಾರ್ಥಿಸಲು ಯಾವಾಗಲೂ ಸಿದ್ಧರಾಗಿದ್ದೇವೆ. ಮನವಿಯನ್ನು ಕಳಿಸಿಕೊಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.